ಬರ್ತೀರಾ ಅಂತ ಕರೀತಾನೆ. ದಟ್ ಆಟೋ ಡ್ರೈವರ್ ಇಸ್ ಆಲ್ಸೋ ಆಸ್ಕ್ಡ್ ದಿಸ್ ಅಕ್ಯೂಸ್ಡ್ ಸಂತೋಷ್ ರಾವ್ ಬರ್ತೀರಾ ಅಂತ ಕರೀತಾನೆ. ಅವನು ಇಲ್ಲ ಅಂತ ಸಿಗ್ನಲ್ ಮಾಡ್ತಾನೆ. ಸೊ ದಟ್ ಈಸ್ ಪಾಸ್ಡ್ ಅವೇ. ಅವರಿಬ್ಬರದು ಎವಿಡೆನ್ಸ್ ನಮಗೆ ರೆಕಾರ್ಡ್ ಆಗಿದೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಂತರ ಸಂತೋಷ್ ರಾವ್ನ ಅಫೆನ್ಸಿಗೆ ಫಿಕ್ಸ್ ಅಂದ್ರೆ ಲಿಂಕ್ ಮಾಡೋದು ಹೇಗೆ? ಲಿಂಕ್ ಮಾಡಲಿಕ್ಕೆ ನೋಡಿ, ಈಗ ಅಲ್ಲಿ 3 ತರದ ಅಫೆನ್ಸ್ ಆಗುತ್ತೆ. ಕಂಟಿನ್ಯೂ ಹಿಯರಿಂಗ್ ಇದೆಯಾ ಅಂತ, ಯಾಕಂದ್ರೆ ರೆಸ್ಪಾನ್ಸ್ ಕೇಳ್ತಿದೆ. ಅಲ್ಲಿಂದ ಕಿಡ್ನಾಪಿಂಗ್, ಅವಳಿಗೆ ಕರ್ದ, ಎತ್ಕೊಂಡು ಹೋದ, ಫೋರ್ಸ್ಫುಲ್ ಆಕ್ಟ್ ಕಮೆನ್ಸ್ ಆಗುತ್ತೆ ಅಲ್ಲಿ, ಯೂಸಿಂಗ್ ದಿ ಕ್ರಿಮಿನಲ್ ಫೋರ್ಸ್. ಅಲ್ಲಿ ಅವಳನ್ನ ಹೆಗಲ ಮೇಲೆ ಹಾಕಿ ಕರ್ಕೊಂಡು ಹೋದ. ಅಲ್ಲಿ ಹೆಗಲ ಮೇಲೆ ಹಾಕೊಂಡಾಗ ಏನು ಪರಿಚಿತ ಗಾಯಗಳು ಇದ್ವು. ದಟ್ ಹ್ಯಾಸ್ ಬೀನ್ ಲೇಟರ್ ಸಪೋರ್ಟೆಡ್ ಬೈ ದಿ ಮೆಡಿಕಲ್ ಎವಿಡೆನ್ಸ್ ಆಲ್ಸೋ. ಮಹಾಬಲ ಶೆಟ್ಟಿ ಅವರ ಮುಖಾಂತರ ಅವನಿಗೆ ನೈಲ್ ಇದು ಪರಿಚಿತ ಇದ್ದದ್ದು ಅಂತ ಸಾಕೆ. ಆಮೇಲೆ ಮುಂದುವರೆದು ಅಲ್ಲಿ ಒಂದು ರೋಡ್ ಕ್ರಾಸ್ ಆಗ್ತಾರೆ. ಕ್ರಾಸ್ ಆದ್ಮೇಲೆ ತೋಡು ಅಂತ ಬರುತ್ತೆ, ನೀರು ಹರಿಯುವ ಜಾಗ. ಅಲ್ಲಿ ಒಂದು ಚಪ್ಪಲಿ ಅವಳದು ಅಲ್ಲಿ ಟ್ರೇಸ್ ಆಗುತ್ತೆ, ಅದು ಸೌಜನ್ಯ ಅವಳದು. ಅಲ್ಲಿ ಮೇ ಬಿ ಡ್ಯೂ ಟು ಸ್ಟ್ರಗಲ್ ಅಲ್ಲಿ ಬಿದ್ದಿರ್ಬೋದು. ಆಮೇಲೆ ಅಲ್ಲಿಂದ ಅವನು ಹೊತ್ಕೊಂಡು ಹೋಗ್ತಾನೆ. ದಟ್ ವಾಸ್ ವೆರಿ ಇದು ಅಪ್ಗ್ರೇಡಿಯಂಟ್ ಪ್ಲೇಸ್. ಅಲ್ಲಿ ಅವನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ನೋ ಡೌಟ್ ದೇರ್ ವಿಲ್ ಬಿ ಎಕ್ಸ್ಪೆಕ್ಟೇಷನ್ ಆಫ್ ಸ್ಟ್ರಗಲ್ ಬೈ ದ ವಿಕ್ಟಿಮ್. ಸೊ ಅಟ್ ದಟ್ ಟೈಮ್ ಅವಾಗ ಅವನೇ ಮಾಡ್ತಾನೆ, ಶಿ ಸ್ಟಾರ್ಟ್ಸ್ ಡ್ರ್ಯಾಗ್ ಹರ್ ಬೈ ಯೂಸಿಂಗ್ ದಿ ನೆಕ್ ಅಲ್ಲಿ ಅವಳು ಇದಾಕೊಂಡಿರ್ತಾಳೆ ನೋಡಿ, ಸ್ಕೂಲ್ದು ಟ್ಯಾಗ್. ದಟ್ ವಾಸ್ ಎ ಲೈಲಾನ್ ಟ್ಯಾಗ್, ಅದು ಶಾರ್ಪ್ ಇದೆ ಸ್ವಲ್ಪ. ಅದನ್ನ ಹಿಡ್ಕೊಂಡು ಸ್ಟಾರ್ಟ್ಸ್ ಡ್ರ್ಯಾಗಿಂಗ್ ಹರ್. ಡ್ಯೂ ಟು ದಟ್ 2 things were happened, medically observation. ಒಂದು ಲಿಗೇಚರ್ ಮಾರ್ಕ್, ಡಿಸ್ಕಂಟಿನ್ಯೂಡ್ ಲಿಗೇಚರ್ ಮಾರ್ಕ್ ಆಫ್ ಅಬೌಟ್ 7 inches ಲೆಂತ್ ಅರೌಂಡ್ ದಿ ನೆಕ್, ಎಸ್ಪೆಷಲಿ ಇನ್ ಬಿಟ್ವೀನ್ ದಿ ಲೋಯರ್ ಜಾ ಅಂಡ್ ದಿ ಆಡಮ್ಸ್ ಆಪಲ್ ಇಟ್ ವಾಸ್ ಹ್ಯಾಪನ್ಡ್. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಕೆಳದವಡೆ ಮತ್ತು ಇಲ್ಲಿ ಲೋಯರ್ ಜಾ ಅಂದ್ರೆ ಇದು ಇಲ್ಲಿ ಆಡಮ್ಸ್ ಆಪಲ್ ಅಂತ ಹೇಳ್ತಾರೆ, ಇಲ್ಲಿ ನೆಕ್ಕಲ್ಲಿ ಹೊರಗೆ ಬರುತ್ತೆ, ಅದರ ಮಧ್ಯದಲ್ಲಿ ಬರುತ್ತೆ. ಅದರ ಮಧ್ಯದಲ್ಲಿ ಬಂದಾಗ ಅದು ಸಹ ಇಟ್ ಈಸ್ ಎ ಗುಡ್ ಅಬ್ಸರ್ವೇಷನ್. ಈಗ ಅದನ್ನ ಎಳ್ಕೊಂಡು ಹೋಗ್ತಾನೆ, ಅವಳು ಮೇಲ್ಗಡೆ ಎಳ್ಕೊಂಡು ಹೋಗ್ತಾನೆ. ಸೊ ಅಟ್ ಎ ಸೂಟಬಲ್, ಅವನಿಗೆ ಸೂಟಬಲ್ ಅನ್ಸದ ಜಾಗದಲ್ಲಿ ಅವಳನ್ನ ಏನ್ ತಿಳ್ಕೊಂತಾನೆ ಈಗ ಅಂತ ಹೇಳಿದ್ರೆ, ನಮ್ಮ ಅಬ್ಸರ್ವೇಷನ್ ಹೇಳ್ತಿದ್ದೀನಿ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ, ಅವಳು ಬೈ ದಟ್ ಟೈಮ್ ಈ ನೋಡಿ ಡೆತ್ ವಾಸ್, ತಾವು ಹೇಳೋ ಪ್ರಕಾರ ಆತ ರೇಪ್ ಮಾಡಕ ಮೊದಲೇನೆ ಆಕೆಯನ್ನ ಅಲ್ಲ ಕೊಂದಿದ್ದ, ಹೌದು. ಮೇ ಬಿ ರಾಂಗ್ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಅಕಾರ್ಡಿಂಗ್ ಟು ಮೀ ಆಸ್ ಅನ್ ಇನ್ವೆಸ್ಟಿಗೇಷನ್ ಸರ್. ಆಮೇಲೆ ದಟ್ ಮೇ ಬಿ ಅಕ್ಸೆಪ್ಟೆಡ್ ಬೈ ಅವರ್ ಇವರು ಕೋರ್ಟ್ ಅಡ್ವೊಕೇಟ್ಸ್ ಇರ್ತಾರೆ. ಲೇಟರ್ ಐ ವಿಲ್ ಟೆಲ್ ದಿ ಥಿಂಗ್ಸ್. ಅವನನ್ನ ಎಳ್ಕೊಂಡು ಹೋಗ್ತಾನೆ. ಅವಳು ಎಳ್ಕೊಂಡು ಹೋದಾಗ ಅವಳೇನಾಗ್ತಾಳೆ, ಬೈ ದಟ್ ಟೈಮ್ ಶಿ ವಿಲ್ ಬಿ ಇನ್ಆಕ್ಟಿವ್, ಮೇ ಬಿ ಡ್ಯೂ ಟು ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್ ಆರ್ ಸಬ್ ಕಾನ್ಶಿಯಸ್. ಅಲ್ಲಿ ಅವಳಿಗೆ ಏನು ಇದು ಜ್ಞಾನ ಇರೋದಿಲ್ಲ ಅಂತ ತಿಳ್ಕೊಂಡಾಗ ಇವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಶಿ ಮೇ ಬಿ ಆಕ್ಟಿಂಗ್, ನಾನು ರೇಪ್ ಮಾಡ್ಬಿಡ್ತೀನಿ ಅಂತ ಆಕ್ಟಿಂಗಿಗೆ ಇವಳು ಮಾಡ್ತಿದ್ದಾಳೆ ಅಂತ ಹೇಳಿ ಅವನ್ನ ಏನ್ ಮಾಡ್ತಾನೆ, ಅವಳು ಬಟ್ಟೆಯನ್ನ ಎಲ್ಲ ಕಿತ್ತು. ಮತ್ತೆ ನೋಡಿ, ಅವನು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ಅವಳಿಗೆ 2 ಕೈಗಳನ್ನ ಗಿಡಕ್ಕೆ ಕಟ್ಟಾಕ್ತಾನೆ, ಬೇರೆ ಬೇರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಇಟ್ ಇಸ್ ವೆರಿ ಜಸ್ಟ್ ಅವಳಿಗೆ ಕಾನ್ಶಿಯಸ್ ಇದ್ರೆ ಒಂದ್ಸಾರಿ ಹೇಳಿದ್ರೆ ಆ ಗಿಡ ಸಮೇತನ ಕಿತ್ಕೊಂಡ್ ಬಂದ್ಬಿಡ್ತದೆ. ನಾನು ವಿಸಿಟೆಡ್ ದಿ ಸೀನ್ ಆಫ್ ಅಕರೆನ್ಸ್. ಆಫ್ಟರ್ ದಟ್ ಎಲ್ಲಿ ಅವಳಿಗೆ ಇದು ಬ್ಯಾಗ್ ಇದೆಯಲ್ಲ, ಅವಳು ಬ್ಯಾಗ್ ಹಾಕೊಂಡು ಹೋಗಿದ್ದಲ್ಲ, ಆ ಬ್ಯಾಗಿನ ಹ್ಯಾಂಡಲ್ ಇದೆಯಲ್ಲ, ದಟ್ ಇಸ್ ಅ ಲಾಂಗ್ ಹ್ಯಾಂಡಲ್, ಅದು ಟೈಡ್ ಟು ಒನ್ ಹ್ಯಾಂಡ್, ಅಂಡ್ ಅವಳು ವೇಲ್ ಇದೆಯಲ್ಲ, ದಟ್ ಈಸ್ ಟೈಡ್ ಟು ದ ಅನದರ್ ಹ್ಯಾಂಡ್. ಹೀಗೆ ಹಾಕಿ ಅವಳಿಗೆ ಇದು ಮಾಡ್ತಾನೆ. ಸೊ ನೋಡೋ ಅದರಲ್ಲಿ ನಮಗೆ ಅನ್ಸೋದೇನು ಅಂತ ಹೇಳಿದ್ರೆ, ಅವಳು ಕಾನ್ಶಿಯಸ್ ಇದ್ದಿದ್ರೆ ಇದು ರೆಸಿಸ್ಟೆನ್ಸ್ ಜಾಸ್ತಿ ಆಗೋದು ಅಂತ. ಡ್ರ್ಯಾಗಿಂಗಿಗೆ 2 ಅವಳ ಬ್ಯಾಕ್ ಸೈಡ್ ಏನಿದೆ ಅಲ್ಲೆಲ್ಲ ಅಬ್ರೇಷಸ್ ಇದೆ, ಬಟ್ಟೆ ಕಿತ್ತು ಒಳಗಡೆ ಅಬ್ರೇಷಸ್ ಮಾರ್ಕ್ ಸಹ ನೋಟಿಸ್ ಆಗಿದೆ. ಮಣ್ಣು ಸಹ ಅದರಲ್ಲಿ, ಸ್ಥಳದಲ್ಲಿ ಮಣ್ಣು ಸಹ ಅದಕ್ಕೆ ಅಂಟ್ಕೊಂಡಿದೆ. ಈಗ ಅಲ್ಲಿ ರೇಪ್ ಅನ್ನೋ ಪ್ರಶ್ನೆ ಬರ್ತದೆ. ದ ಲಾಸ್ಟ್ ಪಾರ್ಟ್ ಈಸ್ ರೇಪ್. ಈಗ ಅಕಾರ್ಡಿಂಗ್ ಟು ದಿ ಮೆಡಿಕಲ್ ಎವಿಡೆನ್ಸ್, doctors, that Rashmi, I think she has collected vaginal slab,
ಕಲೆಕ್ಟ್ ಮಾಡಿದ್ದಾರೆ. ಅದು ನಾವು ಇವೆಲ್ಲ ಆದಮೇಲೆ ಅಕ್ಯೂಡ್ ಇನ್ವೆಸ್ಟಿಗೇಷನ್ ಆಸ್ ವೆಲ್ ಆಸ್ ದಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಇಟ್ ಕಮ್ ಟು ಮೈ ಟೇಬಲ್ ಅಟ್ ದಟ್ ಟೈಮ್. ಸೊ ದಟ್ ನಾನು ಅವಾಗ ಎಕ್ಸಾಮಿನೇಷನ್ ಆಫ್ ರೆಕಾರ್ಡ್ಸ್ ಅಷ್ಟನ್ನೇ ಮಾಡಬೇಕಾಗ್ತದೆ, ಸೀನ್ ಆಫ್ ಅಕರೆನ್ಸ್ ಮಾಡಬೇಕಾಗ್ತದೆ. ಹೆಚ್ಚಿಗೆ ಎವಿಡೆನ್ಸ್ ಬಂದಿದ್ರೆ ನಾನು ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಈಗ ಬೈ ದಟ್ ಟೈಮ್ ಡಾಕ್ಟರ್ ರಶ್ಮಿ ಅಂಡ್ ಆರ್ ದಿ ಇದು ಏನಾಗಿದೆ ಅಂದ್ರೆ, ರಶ್ಮಿ ಅವರು ಹೇಳ್ತಾರೆ ಎವಿಡೆನ್ಸ್ ಪ್ರಕಾರ ಇದು ಇಡೀ ಸೀನಿಯರ್ ಡಾಕ್ಟರ್ ಈಸ್ ಆಡಮ್, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಆಡಮ್. ನೋ, ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ದ ಡ್ಯೂಟಿ ಆಫ್ ಎ ರಶ್ಮಿ ಬಿಕಾಸ್ ಶಿ ಈಸ್ ಎ ಜುರಿಡಿಕ್ಷನಲ್ ಹಾಸ್ಪಿಟಲ್ ಡಾಕ್ಟರ್. ಅವ್ರಿಗೆ ಅಸಿಸ್ಟೆನ್ಸ್ ಆಗಿ ನೆಕ್ಸ್ಟ್ ಬರುವವರು ಮೇ ಬಿ ಎ ಸೀನಿಯರ್ ಡಾಕ್ಟರ್ ಆರ್ ಮೇ ಬಿ ಎ ಡಾಕ್ಟರ್. ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಲಾ. ಇಲ್ಲಿ ಅವರು ಸೈನ್ ಹಾಕಿ ಎಸ್ಕೇಪಿಂಗ್ ಮೈಂಡ್ ತೋರಿಸುತ್ತೆ. ಅವ್ರು ಏನ್ ಹೇಳ್ತಾರೆ, ಆಯಮ್ಮ ಅವರು ವೆಜನಲ್ ಸ್ಲ್ಯಾಬ್ ಜೊತೆ ಮಣ್ಣು ಇದೆ ಅನ್ನೋದನ್ನ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಕಂಟಿನ್ಯೂ ಆಗ್ತೇನೆ, ಆಮೇಲೆ ನಾನು ಐ ವಿಲ್ ಇನ್ವೈಟ್ ದಿ ಥಿಂಗ್ಸ್ ಏನಿದೆ ಅನ್ನೋದನ್ನ ಲೆಟ್ ವಿ ಹ್ಯಾವ್ ಡೀಪ್. ಈಗ ಅವಳು ಅದನ್ನು ಎರಡೂ ಮೆಟೀರಿಯಲ್ ಮಡ್ ಮಿಕ್ಸ್ಡ್ ವಿತ್ ದ ವೆಜನಲ್ ಲಿಕ್ವಿಡ್, ಅದನ್ನ ಎರಡೂ ಸಹ ಒಂದೇ ಬಾಟ್ಲಲ್ಲಿ ಶಿ ಹಸ್ ಕಲೆಕ್ಟೆಡ್. ಅದನ್ನ ಡ್ರೈ ಮಾಡಿ ಕಲೆಕ್ಟ್ ಮಾಡಬೇಕಾಗಿತ್ತು, ಅಥವಾ ಅವರು ಮತ್ತೆ ಫಾರ್ಮಾಲ್ಡಿಹೈಡ್ ಆರ್ ಎನಿ ಅದರ್ ಪ್ರಿಸರ್ವೇಟಿವ್ ಮೇ ಬಿ ಯೂಸ್ ಮಾಡಬೇಕಾಗಿತ್ತು. ದಟ್ ಈಸ್ ದೇರ್ ಲುಕ್ಔಟ್. ನಮ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ಒನ್ ಥಿಂಗ್. ಅದನ್ನು ಅವರು ಕಲೆಕ್ಟ್ ಮಾಡಿ ಸೀಲ್ ಮಾಡಿ ಕೊಡ್ತಾರೆ. ಆ ಸೀಲನ್ನು, ಸ್ಯಾಂಪಲ್ ಸೀಲನ್ನು ನಮಗೆ ಕೊಟ್ಟಿರ್ತಾರೆ. ಅವನ್ನ ತಲುಪಿಸೋದು FSLಗೆ ತಲುಪಿಸೋದು ನಮ್ಮ ಜವಾಬ್ದಾರಿ. ಪೊಲೀಸ್ ಅಲ್ಲಿ ಏನು ಅದನ್ನು ಒಡೆಯಲಿಕ್ಕೆ ಆಗಲ್ಲ, ನಾವು ಹೊಡಿಯೋಕ್ಕಾಗಲ್ಲ. ಸೀಲ್ ಹ್ಯಾಸ್ ಟು ಬಿ ಇಂಟ್ಯಾಕ್ಟ್. ಸ್ಯಾಂಪಲ್ ಸೀಲು ಮತ್ತು ಮೆಟೀರಿಯಲ್ ಮೇಲೆ ಇರ್ತಕ್ಕಂಥ ಸೀಲು ಇಂಟ್ಯಾಕ್ಟ್ ಆಗಿದ್ದಾಗ ಮಾತ್ರ FSL ಅಥಾರಿಟೀಸ್ ವಿಲ್ ರಿಸೀವ್ ದಿ ಥಿಂಗ್ಸ್. ಅದೇನಾದ್ರು ಬ್ರೇಕ್ ಆಗಿತ್ತು ಅಂದರೆ, ಇಫ್ ದೇರ್ ಈಸ್ ಎ ರೀಸನಬಲ್ ಡೌಟ್ ರಿಗಾರ್ಡಿಂಗ್ ದಿ ಮೆಟೀರಿಯಲ್ ವಿಚ್ ವಾಸ್ ಸೆಂಟ್ ಬೈ ದ ಡಾಕ್ಟರ್ ಥ್ರೂ ದ ಪೊಲೀಸ್, ಅವರು ದೇ ಕುಡ್ ಹ್ಯಾವ್ ಚಾನ್ಸ್ ಟು ರಿಜೆಕ್ಟ್ ದಿ ಥಿಂಗ್ಸ್. ಅಥವಾ ಇನ್ಸಫಿಷಿಯೆಂಟ್ ಮೆಟೀರಿಯಲ್ ಕಳಿಸಿದ್ರು ಕೂಡ ದೇ ಕುಡ್ ಹ್ಯಾವ್ ಸೆಂಟ್ ಬ್ಯಾಕ್ ಟು ದ ಪೊಲೀಸ್ ಫಾರ್ ಫರ್ದರ್ ಆಕ್ಷನ್. ಇದು ದಿಸ್ ಈಸ್ ದಿ ಥಿಂಗ್. ಇಲ್ಲಿ ಒಂದು ವೇಳೆ ವೆಜೈನಲ್ ಸ್ಲ್ಯಾಬ್ ನಲ್ಲಿ ಬೂಸ್ಟ್ ಬಂದಿತ್ತು ಅಂತ ಕೋರ್ಟಿಗೆ ಆ ಕನ್ಕ್ಲೂಷನ್ ಬಂದಿತ್ತು, ಆ ರೆಲೆವೆಂಟ್ ಒಂದು ವಿಟ್ನೆಸ್ ಮುಖಾಂತರ ಇನ್ನೊಬ್ಬರು ದಟ್ DNA ಡಾಕ್ಟರ್ ಎಷ್ಟು ಅದು ಅಂತ ಹೇಳಿ ಅವರೇನೋ ಎವಿಡೆನ್ಸ್ ಅಲ್ಲಿ ಹೇಳಿದ್ದಾರೆ. ಅದು ನೋಡಿ, ಅವರು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬೋದಾಗಿತ್ತಲ್ವಾ. ಇಟ್ ಈಸ್ ಅವ್ರು ಹೇಳೋದು ಓನ್ಲಿ ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಅವರು ಡಾಕ್ಟರ್ ಹಾಗೆ ಹೇಳ್ತಾರೆ, ಯಾರು ದಟ್ DNA ಎಕ್ಸಾಮಿನೇಷನ್ ಡಾಕ್ಟರ್ ಲಕ್ಕಪ್ಪನವರು, ಐ ಥಿಂಕ್ ಲಕ್ಕಪ್ಪನವರು. ಅವರು ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಹೇಳೋದಕ್ಕಿಂತ ಮುಂಚೆ he has got two other good stages. ಒನ್ ಈಸ್ ಆಗ್ಲೇನೆ ಅವರು ನಮ್ಮ ಅಥಾರಿಟೀಸಿಗೆ, CID ಅಥಾರಿಟೀಸಿಗೆ ಹೇಳ್ಬೋದಾಗಿತ್ತು, ಅಥವಾ ನೆಕ್ಸ್ಟ್ ಪೊಲೀಸ್ ಅಥಾರಿಟೀಸಿಗೆ, ಇನ್ವೆಸ್ಟಿಗೇಷನ್ ಅಥಾರಿಟೀಸಿಗೆ ಹೇಳ್ಬೋದಾಗಿತ್ತು ಒಂದು. ಆಮೇಲೆ ಚೀಫಲ್ಲಿ ಸಹ ಅದನ್ನ ಏನು ಹೇಳೋಲ್ಲ, ಕ್ರಾಸಲ್ಲಿಯೇ ಅದನ್ನ ಹೇಳುವುದು ಒಂದು ಡೌಟ್ಫುಲ್ ಥಿಂಗ್. ಆದ್ರೆ ನೀವು ಈ ವಿಚಾರದ ಬಗ್ಗೆ ಕೇಳಿಲ್ಲ. ಅದ ರೇಪ್ ವಿಚಾರದಲ್ಲಿ ತಮ್ಮ ಇದೇನು ಅಲ್ಲಿ ಆಗಿತ್ತು ಅಂತಲ ಅಥವಾ ಆಗಿರ್ಲಿಲ್ಲ ಅಂತಲ? ರಶ್ಮಿ ಅವರನ್ನ ನಾನು ಮೀಟ್ ಮಾಡುವಾಗ ನಾನು ನೋಡಿ, ಇನ್ನು ನಾನು ಐ ಆಮ್ ನಾಟ್ ಅಬೌಟ್ ಡೆಪ್ತಿಗೆ ಹೋಗಿರ್ಲಿಲ್ಲ. ಸೂನ್ ಆಫ್ಟರ್ ಮೈ ಇದು ಅಲ್ಲಿ ಹಾಸ್ಪಿಟ್ಲಿಗೆ ಕೇಳಿಸಿದ ತಕ್ಷಣ ಇಂಟ್ರೊಡ್ಯೂಸ್ ಆಗ್ತಿದ್ದಂಗೆನೆ ಶಿ ಟೋಲ್ಡ್ ವಾಲಂಟರಿಲಿ ದಟ್ ದೇರ್ ವಾಸ್ ನೋ ಇಂಟರ್ಕೋರ್ಸ್ ಅಂತ ಹೇಳಿದ್ರು. ಸೊ ನಾನು ಐ ಕ್ಯಾನ್ ವೆರಿ ವೆಲ್ ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್, ಡಿಫರೆನ್ಸ್ ಬಿಟ್ವೀನ್ ದಿ ಇಂಟರ್ಕೋರ್ಸ್ ಅಂಡ್ ದಿ ರೇಪ್. ಐ ನೋ ದಿ ಥಿಂಗ್ಸ್. ಈಗ ಅದರಲ್ಲಿ ಅವಳಿಗೆ ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರು ಡಾಕ್ಟರ್. ಹಾಗಾದ್ರೆ ವೈ ದೇರ್ ಇಸ್ ಎ ಮಡ್ ಪಾರ್ಟಿಕಲ್. ಬಟ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅನ್ನೋಂಥದ್ದು ಕೋರ್ಟ್ ಅಲ್ಲಿ ಪ್ರೂವ್ ಆಗಿದೆಯಲ್ಲ ಅಂತ. ಕೋರ್ಟ್ ಅಲ್ಲಿ ಇಟ್ಸ್ ಎ ಕನ್ವಿನ್ಸಿಂಗ್ಲಿ ಪ್ರೂವ್ ಆಗಿರೋದ್ರಿಂದ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅವಳಿಗೆ ಅಂತ. ಅದು ದಟ್ ಇಸ್ ಕಾಲ್ಡ್ ಎಸ್ ಎ ರೇಪ್. ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲ, ರೇಪೇ ಬೇರೆ, ಇಂಟರ್ಕೋರ್ಸೇ ಬೇರೆ. ಕಾಮನ್ ವರ್ಡ್ ಅಲ್ಲಿ ಅತ್ಯಾಚಾರ ಬೇರೆ, ಸಂಭೋಗ ಬೇರೆ. ಸಂಭೋಗನೇ ಬೇರೆ, ಅತ್ಯಾಚಾರವೇ ಬೇರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾನೂನಲ್ಲಿ ಅದೇ ತರ ಇದೆ. ಈಗ ವಿಚಾರ ಏನಂತ ಹೇಳಿದ್ರೆ, ರೇಪಿಗೆ ಎನಿ ಫಾರಿನ್ ಬಾಡಿ, ಎರೆಕ್ಟೆಡ್ ಬಾಡಿ, ಅದರಲ್ಲಿ ಪೆನಿಟ್ರೇಟ್ ಆದರೆ ಮಿಯರ್ ಪೆನಿಟ್ರೇಷನ್ ಇನ್ ಟು ದಿ ಪ್ರೈವೇಟ್ ಆರ್ಗನ್ ಆಫ್ ಎ ಫೀಮೇಲ್ ವಿಲ್ ಕನ್ಕ್ಲೂಡ್ ದಿ ಅಫೆನ್ಸ್ ಆಫ್ ರೇಪ್.
But intercourse is not like that. Only male sexual organ participate with the female sexual organ. The resultant things is that is called as a intercourse. ಓಕೆ 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 ರುದ್ರಮುನಿ ಅವರೇ ಮಾತಾಡ್ತೀನಿ. ಡಾಕ್ಟರ್ ದಿನೇಶ್ ಅವರೇ, ತಮ್ಮ ಪ್ರಕಾರ